9. ಲೇಟ್ ಆಯ್ತು ಅನ್ಸುತ್ತೆ. ಅಲ್ಲ, ಇಷ್ಟೊತ್ತಾದ್ರೂ ನನ್ಗೆ ಹೆಂಗೆ ಎಚ್ಚರ ಆಗ್ಲಿಲ್ಲ? ಈಗಾಗಲೇ ಎದ್ದು ಬಾತ್ರೂಮ್ ಹೋಗಿದ್ದಾರೆ. ಒಳ್ಳೇದಾಯ್ತು. ಪ್ರೀತಿಯ ದೀಪಾ ಅವರಿಗೆ ನಿಮ್ಮ ಪ್ರೀತಿಯ ಹಚ್ಬೆಂಡು ತಂದಿರುವ ಪ್ರೀತಿಯ ಗ್ರೀನ್ ಟೀ. ಪ್ರೀತಿಯ ದೀಪಾ ಅವರಿಗೆ ಚಿರಾಗ್, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ತಿಂಡಿ ಆಯ್ತಾ? ಯಾಕೇನು ಮಾತಾಡ್ತಿಲ್ಲ? ನನ್ನ ಮೇಲೆ ಏನಾದರೂ ಕೋಪನಾ? ಅಲ್ಲ, ಎಲ್ಲದಕ್ಕೂ ಹಿಂಗೆ ತಲೆ ಆಡಿಸ್ತಿದ್ರೆ ಏಕೆ? ನನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ರಾ? ಒಂದು ಒಳ್ಳೇದೇ ಬಿಡಿ, ನೀವು ನನ್ನ ಜೊತೆ ಮಾತಾಡ್ದಿರೋದೇ ಒಳ್ಳೇದು. ಓ, ನನಗೋಸ್ಕರ ಕಾಫಿ ತಂದಿದ್ದೀರಾ? ಸಾರಿ, ಗ್ರೀನ್ ಟೀ ತಂದಿದ್ದೀರಾ? Lovely morning for my lovely wife. Your husband's special green tea for you. Thanks. ಚಿರಾಗ್, ಬಾಯ್ ತೆಗೀರಿ. ಅಲ್ಲ, ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಆದರೆ ನೀವು ಮಾತೇ ಆಡ್ತಿಲ್ಲ. ಏನೋ ಉಪವಾಸ ವ್ರತ ಥರ ನೀವೇನಾದರೂ ಮೌನ ವ್ರತ ಇಟ್ಕೊಂಡಿದ್ದೀರಾ? ಯಾಕೋ ನಿಮ್ಮ ಬಾಯಲ್ಲಿ ಏನೋ ಇಟ್ಕೊಂಡಿದ್ದೀರಾ ಅನಿಸ್ತಿದೆ. ಚಿರಾಗ್, ಮಾತಾಡೋಕ್ಕಾಗದೆ ಉಸಿರು ಬಿಟ್ಟಂಗೆ ಆಗ್ಬಿಟ್ಟಿತ್ತ. ನಿಮ್ಗೆ ಬರ್ತಿರೋ ನೋಟು ಇಷ್ಟ ಆಯಿತು, ಗ್ರೀನ್ ಟೀನು ಖುಷಿಯಿಂದ ಕೊಡಿದ್ರು. ಪರವಾಗಿಲ್ಲ,
ಅಂದಮೇಲೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಕಾರ್ನರ್ ಬರ್ತಾ ಇದೆ. ಒಳ್ಳೆ ಲಕ್ಷಣನೇ. ಹಸ್ಬೆಂಡ್ ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ? ಲೆಟರ್ ಬೇರೆ ಬರ್ದು ಕೊಟ್ಟಿದ್ದಾರೆ, ಟೀ ಕೂಡ ಮಾಡಿದ್ದಾರೆ. ದೀಪ ಆಗಾದ್ರೂ ಇದನ್ನ ನೋಡಿ ಖುಷಿ ಪಡ್ಬೇಕು. ಹಸ್ಬೆಂಡ್ ಏನಾದ್ರೂ ಕತ್ ನೋಡಿ ನನ್ನ ಮಾತೆಲ್ಲ ಕೇಳಿಸ್ಕೊತಿದಾರ? ಸದ್ಯ ಯಾರೂ ಇಲ್ಲ. ಏನದು? ಹಸ್ಬೆಂಡ್ ಟವಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಸಾರಿ ಹೆಂಡ್ತಿ, ಆಗ್ಲಿಂದ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗ್ತಿದ್ದೀನಿ. ಏನಂತ ಆಮೇಲೆ ನಿಮಗೆ ಗೊತ್ತಾಗತ್ತೆ. ಅಯ್ಯೋ, ನನ್ನ ಸೂಟ್ ಕೇಸಲ್ಲಿ ಹಸ್ಬೆಂಡ್ ಏನಾದರೂ ಒಳಗಿಟ್ಟಿದ್ದಾರಾ? ಇಲ್ಲೋ ಅಲ್ಲ, ಎಲ್ಲಿಟ್ಟಿರ್ತಾರೆ? ಬೇಡ, ಇಲ್ಲಿ ದೀಪ ನೆನಪಲ್ಲಿ ಅವಳ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ಇದನ್ನ ಮುಟ್ಲುಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ? ಇಲ್ಲಿ ಸೂಟ್ ಕೇಸ್ ಇರಲ್ಲ. ಆದರೆ ಎಲ್ಲೋಯ್ತು? ಇಲ್ಲೇ ಇರಬೇಕಿತ್ತು. ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಒಂದ್ಸಲಿ ಆ ಕಬೋರ್ಡಲ್ಲೂ ನೋಡ್ಬಿಡ್ಲಾ? ನೋಡೇ ಬಿಡ್ತೀನಿ.